ಹಾಯ್ ನಮಸ್ಕಾರ, ನಾನು ಅರ್ಚನಾ ಜೋಯ್ಸ್ ಆ್ಯಂಡ್ ಇವರು ಆರ್ ಜೆ ವಿಕ್ಕಿ. ಆರ್ ಜೆ ವಿಕ್ಕಿ ಇವತ್ತು ಆರ್ ಜೆ ಆಗಿ ಬಂದಿಲ್ಲ, ಬಟ್ ಒಬ್ಬ ಫಿಲ್ಮ್ ಆ್ಯಕ್ಟರ್ ಆಗಿ ಇವತ್ತು ಬಂದಿದ್ದಾರೆ. ಸೊ ವಿಷಯ ಏನಂತಂದರೆ, ಗ್ರೀನ್ ಅನ್ನೋ ಒಂದು ಸಿನಿಮಾನ ತೊಗೊಂಡು ಬರ್ತಿದ್ದಾರೆ. ಇನ್ನೇನು ಸದ್ಯದಲ್ಲೇ ರಿಲೀಸ್ ಆಗುತ್ತೆ. ನಾನಿವತ್ತು ಆ ಸಿನಿಮಾದ ಟ್ರೇಲರ್ನ ನೋಡಿದೆ. ಹೆಂಗೆ ಹೇಳ್ಬೋದು, ಬ್ಯೂಟಿಫುಲ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಒಂಥರದಲ್ಲಿ ಬ್ಯೂಟಿಫುಲ್. ಯಾಕಂದರೆ ಇದು ಕಾಡಿನ ಕತೆ, ಹಾಗಾಗಿ ವಿಜುವಲ್ಸ್ ತುಂಬ ಬ್ಯೂಟಿಫುಲ್ ಆಗಿದೆ. ಈಗ ಅರ್ಥ ಆಗ್ತಿದ್ಯಾ ಇಲ್ಲೇನಾಗ್ತಿದೆ ಗೊತ್ತಾಗ್ತಿದ್ಯಾ? ಅದನ್ನೇ ಕೇಳಕ್ಕೆ ಬಂದೆ ನಾನು. ಫೈನಲ್ ಆಗಿ ಟ್ರೈಲರ್ ಎಂಡ್ ಆಗೋ ಟೈಮಲ್ಲಿ ಬಾಲಾಜಿ ಮನೋಹರ್ ಅವರು ಈ ಒಂದು ಡೈಲಾಗ್ ಹೇಳ್ತಾರೆ. ನನಗೆ ನೋಡಿದ ತಕ್ಷಣ ಅವ್ರಿಗೆ ಅದನ್ನೇ ಹೇಳಿದೆ, ಏನು ಅರ್ಥ ಆಗ್ತಿಲ್ಲ, ಏನು ನಡೀತಿದೆ ಇಲ್ಲಿ ಅಂತ. ಟ್ರೈಲರಲ್ಲಿ ನನಗೆ ಇಷ್ಟ ಆಗಿದ್ದು ಇನ್ನೊಂದು ಲೈನ್ ಏನಂತಂದರೆ, ಕಾಡು ಬದಲಾಗ್ತಿದೆ ಅಂತ. ಬಟ್ ಇನ್ ರಿಯಾಲಿಟಿ ಕೂಡ ಕಾಡು ಬದಲಾಗುತ್ತೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ, ಐ ಆಮ್ ನಾಟ್ ಶೋರ್. ಸೊ ವಿಚ್ ಇಸ್ ಅ ವೆರಿ ಫ್ಯಾಸಿನೇಟಿಂಗ್ ಫ್ಯಾಕ್ಟ್. ಸೊ ಅದನ್ನ ಹಿಡ್ಕೊಂಡು ಒಂದು ಕತೆ ಹೆಣೆದಿರಬಹುದೇನೋ ಅಂತ ಅನಿಸುತ್ತೆ. ತುಂಬ ಒಂದಷ್ಟು ಅಂಶಗಳಿದೆ, ಒಂದಷ್ಟು ಶಾರ್ಟ್ಗಳು ರಿಪೀಟ್ ಆಗುತ್ತವೆ. ಅದಕ್ಕೇನಕ್ಕೆ ರಿಪೀಟ್ ಆಗ್ತಿದೆ ಅನ್ನೋದು ಒಂದು ಕುತೂಹಲನ ಉಂಟು ಮಾಡುತ್ತೆ. ಸೊ ಓವರ್ ಆಲ್ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಟು ವಾಚ್ ಆ್ಯಂಡ್ ಟು ಲುಕ್ ಔಟ್ ಫಾರ್. ಸದ್ಯದಲ್ಲೇ ಫಿಲ್ಮ್ ರಿಲೀಸ್ ಆಗ್ತಿದೆ. ಆಲ್ ದಿ ವೆರಿ ಬೆಸ್ಟ್ ನಿಮಗೂ ಹಾಗೂ ನಿಮ್ಮ ತಂಡಕ್ಕೆ. ಚೆನ್ನಾಗಾಗಲಿ ಸಿನಿಮಾ. ಜೋಯಿಸ್ರು ಒಂದೇ ಮಾತ್ರ ಹೇಳ್ಬೇಕಾದ್ರೆ ಥ್ಯಾಂಕ್ ಯು ಜೋಯಿಸ್ರೆ. ಥ್ಯಾಂಕ್ ಯು ಆಲ್ ದಿ ವೆರಿ ಬೆಸ್ಟ್.